ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮಾಸ್ ರೋಸ್ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಗಿಡವನ್ನು ಹೇಗೆ ನೆಡಬಹುದು, ಹಾಗೆಯೇ ಅದಕ್ಕೆ ಯಾವ ಫರ್ಟಿಲೈಸರ್ ಹಾಕಿದರೆ ಚೆನ್ನಾಗಿ ಹೂ ಬರ್ತದೆ, ಹಾಗೆ ಈ ಪ್ಲ್ಯಾಂಟನ್ನು ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಲರ್ಸಲ್ಲಿ ಬರ್ತದೆ. ನನ್ನ ಹತ್ರ ಹೆಚ್ಚೇನು ಕಲರ್ ಇಲ್ಲ, ಒಂದು 4 ಕಲರ್ ಇರುವುದಷ್ಟೇ. ಇದನ್ನು ನಾವು ಪ್ರತಿ ವರ್ಷ ರೀಪಾಟಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಹೂವು ಸಹ ಸ್ವಲ್ಪ ಕಡಿಮೆ ಬಿಡ್ತದೆ, ಯಾಕೆಂದರೆ ಇದು ತುಂಬ ಸನ್ಲೈಟನ್ನು ಇಷ್ಟಪಡುವ ಗಿಡ ಆದ್ದರಿಂದ. ಸೊ ಮಳೆಗಾಲದಲ್ಲಿ ಬಿಸಿಲು ಕಡಿಮೆ ಆದಾಗ ಸ್ವಲ್ಪ ಹೂವು ಕಡಿಮೆ ಆಗ್ತದೆ. ಮಳೆಗಾಲದಲ್ಲಿ ಇದನ್ನು ನಾವು ಡೈರೆಕ್ಟಾಗಿ ಮಳೆ ನೀರಿಗೆ ಇಡುವುದರಿಂದ ಗಿಡಗಳು ಸ್ವಲ್ಪ ಕೊಳೆತು ಹೋಗ್ತವೆ, ಹಾಗೆ ಹೂವು ಕೂಡ ಬರುವುದಿಲ್ಲ. ಮಳೆಗಾಲ ಮುಗಿತಾ ಬರುವ ಟೈಮಲ್ಲಿ ಮಧ್ಯದಲ್ಲಿ ಬಿಸಿಲು ಬರ್ತದಲ್ಲ, ಆ ಟೈಮಲ್ಲಿ ನಾವು ಇದರ ಕಟಿಂಗ್ಸನ್ನು ತೆಗೆದು ಬೇರೆ ಪಾಟಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಬೇಕು. ಈ ಗಿಡಕ್ಕೆ ಸನ್ಲೈಟ್ ಜಾಸ್ತಿ ಬೇಕಾಗಿರೋದ್ರಿಂದ ಬೆಳಿಗ್ಗೆಯಿಂದ ಸಂಜೆಯ ತನಕ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇದನ್ನು ನಾವು ಇಟ್ಕೊಳ್ಬಹುದು. ಹಾಗೆಯೇ ಇದಕ್ಕೆ ನಾವು 2 ದಿನಕ್ಕೊಮ್ಮೆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ನಮ್ಮ ಕಡೆ ಜಾಸ್ತಿ ಮಳೆ ಬರೋದ್ರಿಂದ ನಾನು ಈ ಗಿಡವನ್ನು ಇನ್ನೂ ಕಟಿಂಗ್ಸನ್ನು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾನೀಗ ಈ ಟೈಮಲ್ಲಿ ಕಟಿಂಗ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಈಗ ಅರ್ಧ ದಿವಸ ಬಿಸಿಲು ಹಾಗೆ ಅರ್ಧ ದಿವಸ ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ಇದನ್ನು ನೆಟ್ಕೊಂಡ್ರೆ ಗಿಡಗಳು ಸಹ ಚೆನ್ನಾಗಿ ಗ್ರೋತ್ ಆಗ್ತದೆ, ಹಾಗೆ ಮತ್ತೆ 1 ತಿಂಗಳಲ್ಲಿಯೇ ಇದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಾನು ಲಾಸ್ಟ್ ಇಯರಲ್ಲಿ ನೆಟ್ಕೊಂಡಂತಹ ಗಿಡಗಳು. ತುಂಬ ಮಳೆ ಬಂದದ್ರಿಂದ ಈ ಗಿಡವನ್ನು ನಾನು ಹೊರಗಡೆ ಇಡಲಿಲ್ಲ, ಒಳಗಡೆ ಎತ್ತಿ ಇಟ್ಕೊಂಡಿದ್ದೆ. ಆದ್ದರಿಂದ ಗಿಡ ಮಾತ್ರ ಬೆಳೆದಿದೆಯೇ ಹೊರತು ಒಂದೇ ಒಂದು ಹೂವು ಇಲ್ಲ. ಇದರಲ್ಲಿರುವ ಎಲ್ಲ ಹಳೆ ಗಿಡಗಳನ್ನು ತೆಗೆದು ಬೇರೆ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಿ ಕಟಿಂಗ್ಸನ್ನು ಹಾಕ್ಕೊಳ್ಬೇಕು. ಈ ಮಾಸ್ ರೋಸ್ ಪ್ಲ್ಯಾಂಟನ್ನು ನೆಡುವಾಗ ನಾವು ಯಾವಾಗಲೂ ಸ್ವಲ್ಪ ಅಗಲವಾಗಿರುವ ಟಬ್ನಲ್ಲಿ ಹಾಕ್ಕೊಂಡ್ರೆ ಗಿಡ ಬೆಳೆದು ಹೂವಾದ ನಂತರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಳೆ ಟಬ್ಬಲ್ಲಿರುವ ಎಲ್ಲ ಮಣ್ಣನ್ನು ಬಿಸಾಕಿ ಮತ್ತೆ ಹೊಸ ಪಾಟಿಂಗ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡಿಭಾಗಕ್ಕೆ ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದರ ಬೇರುಗಳು ಜಾಸ್ತಿ ಏನು ಆಳಕ್ಕೆ ಹೋಗುವುದಿಲ್ಲ. ಸೊ ಅದಕ್ಕೋಸ್ಕರ ಅಡಿಭಾಗಕ್ಕೆ ಸ್ವಲ್ಪ ಮಣ್ಣನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲೇಯರ್ ಬೈ ಲೇಯರ್ ಕೌಡನ್ ಕಾಂಪೋಸ್ಟ್ ಆಗಿ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಸಿಗುವ ಯಾವುದೇ ಕಾಂಪೋಸ್ಟನ್ನು ಕೂಡ ಹಾಕ್ಕೊಳ್ಬಹುದು. ವರ್ಮಿ ಕಾಂಪೋಸ್ಟ್ ಹಾಗೆಯೇ ಬೇರೆ ಯಾವ ಕಾಂಪೋಸ್ಟನ್ನು ಕೂಡ ಹಾಕ್ಕೊಳ್ಬಹುದು. ಇದರ ಕಟ್ಟಿಂಗ್ಸನ್ನು ಹಾಕ್ಕೊಳ್ಳೋದು ಕೂಡ ತುಂಬ ಈಸಿ. ಹಳೆ ಗಿಡದಿಂದ ಚೆನ್ನಾಗಿರುವ ನಮಗೆ ಎಷ್ಟು ಬೇಕೋ ಅಷ್ಟು ಗಿಡವನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಚಿಕ್ಕ ಕಡ್ಡಿಯನ್ನು ತೆಗೆದುಕೊಂಡು ಮಣ್ಣಲ್ಲಿ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಅದರೊಳಗೆ ಗಿಡವನ್ನು ಇಟ್ಟು ಪ್ರೆಸ್ ಮಾಡಿದರೆ ಆಯಿತು. ಇದರ ಕಟ್ಟಿಂಗ್ಸನ್ನು ಹಾಕ್ಕೊಳ್ಳುವಾಗ ಪಾಟಲ್ಲಿ ಜಾಸ್ತಿ ಗ್ಯಾಪನ್ನು ಬಿಟ್ಕೊಳ್ಬಾರ್ದು, ಆದಷ್ಟು ಹತ್ತಿರಕ್ಕೆ ನಾವು ಗಿಡಗಳನ್ನು ನೆಟ್ಕೊಳ್ಬೇಕು. ಇದರಲ್ಲಿ ಗಿಡ ಜಾಸ್ತಿ ಇದ್ದಷ್ಟು ಹೂವು ಕೂಡ ಜಾಸ್ತಿ ಬರ್ತದೆ. ಸೊ ಹೂವಾದ ಮೇಲೆ ನಮಗೆ ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿದ ಹಾಗೆ ಕೂಡ ಆಗುತ್ತೆ. ಇದನ್ನು ನೆಟ್ಟು 1 ತಿಂಗಳಾದ ಮೇಲೆ ನಾವು ಫರ್ಟಿಲೈಸರ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕಾಗ್ತದೆ. ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬಹುದು. ಫ್ಲವರಿಂಗ್ ಪ್ಲ್ಯಾಂಟ್ಗಳಿಗೆ ಹಾಕುವ ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.